ಓಂ ನಮೋ ಭಗವತೆ ವಾಸುದೇವಾಯ. ಸ್ವಾಗತ ಬಂಧುಗಳೇ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳು ಪ್ರತಿಯೊಂದು ದಿನವೂ ತನ್ನದೇ ಆದ ವಿಶಿಷ್ಟ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಪ್ರಕೃತಿ ಮತ್ತು ಪರಮಾತ್ಮನ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಇಂತಹ ಪವಿತ್ರ ಮಾಸಗಳಲ್ಲಿ ಜ್ಯೇಷ್ಠ ಮಾಸಕ್ಕೆ ಅತ್ಯಂತ ವಿಶೇಷವಾದ ಸ್ಥಾನವಿದೆ. ಜ್ಯೇಷ್ಠ ಮಾಸ ಎಂದರೆ ಸೂರ್ಯದೇವನ ಪ್ರಖರತೆ ಹೆಚ್ಚಿಸುವ ಕಾಲ. ಸುಡುವ ಬಿಸಿಲು, ಪ್ರಕೃತಿಯಲ್ಲಿನ ನೀರಿನ ಕೊರತೆ ಮತ್ತು ತಾಪಮಾನದ ತೀವ್ರತೆಗೆ ಹೆಸರಾದ ಈ ತಿಂಗಳು ನಮ್ಮ ತಾಳ್ಮೆ ಮತ್ತು ಭಕ್ತಿಯ ನಿಜವಾದ ಪರೀಕ್ಷೆಯ ಕಾಲವೂ ಹೌದು. ಈ ಮಾಸಕ್ಕೆ ನಾವು ಸಮರ್ಪಿತವಾದ ಸೂರ್ಯದೇವ ಹಾಗೂ ಜಗತ್ಪಾಲಕನಾದ ಶ್ರೀಮನ್ನಾರಾಯಣನ ಆರಾಧನೆಯನ್ನು ವಿಶೇಷವಾಗಿ ಮಾಡುತ್ತೇವೆ. ಆದರೆ ಈ ಎಲ್ಲ ಪೂಜೆಗಳ ನಡುವೆ ಜ್ಯೇಷ್ಠ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಮತ್ತು ಪರಮ ಪ್ರಯೋಜನಕಾರಿ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೌದು, ಈ ಕಠಿಣ ಬಿಸಿಲಿನ ಕಾಲದಲ್ಲಿ ವಿಷ್ಣು ಪ್ರಿಯೆಯಾದ ತುಳಸಿಯನ್ನು ಆರಾಧಿಸುವುದರಿಂದ ನಮಗೆ ಸಿಗುವ ಪುಣ್ಯ ಅಷ್ಟಿಷ್ಟಲ್ಲ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಜ್ಯೇಷ್ಠ ಮಾಸದ ಮಹತ್ವವೇನು, ಈ ಮಾಸದಲ್ಲಿ ತುಳಸಿ ಪೂಜೆಯನ್ನು ಏಕೆ ಮಾಡಬೇಕು, ತುಳಸಿ ಚಾಲೀಸವನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಆಗುವ ಧನಾತ್ಮಕ ಬದಲಾವಣೆಗಳೇನು ಮತ್ತು ಈ ಮಾಸದಲ್ಲಿ ತುಳಸಿ ಗಿಡವನ್ನು ಹೇಗೆ ರಕ್ಷಿಸಿ ಪೂಜಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಹಿಂದೂ ಪಂಚಾಂಗದ ಪ್ರಕಾರ 3ನೇ ತಿಂಗಳೇ ಜ್ಯೇಷ್ಠ ಮಾಸ. ಜ್ಯೇಷ್ಠ ಎಂದರೆ ಹಿರಿಯ ಅಥವಾ ದೊಡ್ಡದು ಎಂದರ್ಥ. ಈ ಮಾಸದಲ್ಲಿ ಸೂರ್ಯನು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಭೂಮಿಯ ಮೇಲೆ ತಾಪಮಾನವು ಅತ್ಯುನ್ನತ ಮಟ್ಟವನ್ನು ತಲುಪುತ್ತದೆ. ಈ ಅವಧಿಯಲ್ಲಿ ಮಾಡುವ ದಾನ, ಧರ್ಮ ಮತ್ತು ಪೂಜೆಗಳಿಗೆ 100 ಪಟ್ಟು ಹೆಚ್ಚಿನ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಜ್ಯೇಷ್ಠ ಮಾಸದಲ್ಲಿ ಸೂರ್ಯದೇವ ಮತ್ತು ಭಗವಾನ್ ವಿಷ್ಣುವನ್ನು ಆರಾಧಿಸಲಾಗುತ್ತದೆ. ಬಿಸಿಲಿನ ತಾಪಮಾನದಿಂದ ತತ್ತರಿಸುವ ಜಗತ್ತಿಗೆ ಶಾಂತಿ ಮತ್ತು ತಂಪನ್ನು ನೀಡುವ ಈ ಮಾಸದಲ್ಲಿ ಜಲದಾನ, ಛತ್ರಿದಾನ ಹಾಗೂ ಅನ್ನದಾನಕ್ಕೆ ವಿಶೇಷ ಮಹತ್ವವಿದೆ. ಈ ತಿಂಗಳಲ್ಲಿ ಮಾಡುವ ಪೂಜೆಗಳು ಮನುಷ್ಯನಿಗೆ ಕೇವಲ ಪುಣ್ಯವನ್ನು ಮಾತ್ರವಲ್ಲ, ಜಾತಕದಲ್ಲಿನ ಕಠಿಣ ಗ್ರಹ ದೋಷಗಳನ್ನು, ವಿಶೇಷವಾಗಿ ಸೂರ್ಯ ಮತ್ತು ರಾಹು ಕೇತುಗಳ ದೋಷಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ಇಂತಹ ಪವಿತ್ರ ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಹೃದಯೇಶ್ವರಿಯಾದ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪಳಾದ ತುಳಸಿ ದೇವಿಯ ಆರಾಧನೆಗೆ ಶಾಸ್ತ್ರಗಳು ಮೊದಲ ಆದ್ಯತೆ ನೀಡಿವೆ. ಏಕೆಂದರೆ ಎಲ್ಲಿ ತುಳಸಿ ಇರುತ್ತಾಳೋ ಅಲ್ಲಿ ನಾರಾಯಣನೂ ಇರುತ್ತಾನೆ. ಎಲ್ಲಿ ನಾರಾಯಣನು ಇರುತ್ತಾನೋ ಅಲ್ಲಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ. ಬಾಹ್ಯ ಪ್ರಕೃತಿಯಲ್ಲಿನ ಸೂರ್ಯನ ಕಿರಣಗಳು ಅತ್ಯಂತ ತೀಕ್ಷ್ಣವಾಗಿರುವುದರಿಂದ ನಮ್ಮ ಮನೆಯ ಅಂಗಳದಲ್ಲಿರುವ ತುಳಸಿ ಗಿಡವನ್ನು ಒಣಗದಂತೆ ಹಸಿರಾಗಿ ಕಾಯ್ದುಕೊಳ್ಳುವುದೇ ಒಂದು ದೊಡ್ಡ ತಪಸ್ಸು. ಜ್ಯೇಷ್ಠ ಮಾಸದ ಕಡು ಬಿಸಿಲಿನಲ್ಲಿ ತುಳಸಿ ದೇವಿಯ ಸೇವೆ ಮಾಡುವುದು ಎಂದರೆ ಸಾಕ್ಷಾತ್ ಪ್ರಕೃತಿ ಮಾತೆ ಮತ್ತು ನಾರಾಯಣನ ಸೇವೆ ಮಾಡಿದಂತೆ. ತುಳಸಿಯನ್ನು ವಿಷ್ಣು ಪ್ರಿಯೆ ಎಂದು ಕರೆಯಲಾಗುತ್ತದೆ. ವಿಷ್ಣುವಿನ ಯಾವುದೇ ಪೂಜೆ ನೈವೇದ್ಯಗಳು ತುಳಸಿ ದಳವಿಲ್ಲದೆ ಪೂರ್ಣಗೊಳ್ಳುವುದಿಲ್ಲ ಎಂದು ನಿಮಗೆಲ್ಲ ಗೊತ್ತು. ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದರಿಂದ ನೀವು ಮಹಾಲಕ್ಷ್ಮಿ ಮತ್ತು ಶ್ರೀಹರಿಯ ವಿಶೇಷ ಆಶೀರ್ವಾದವನ್ನು ಒಟ್ಟಿಗೆ ಪಡೆದುಕೊಳ್ಳುತ್ತೀರಿ. ಈ ಮಾಸದಲ್ಲಿ
ತುಳಸಿಯ ಮುಂದೆ ದೀಪವನ್ನು ಹಚ್ಚಿಟ್ಟು ಮಂತ್ರಗಳನ್ನು ಪಠಿಸುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ, ಬಡತನ ಮತ್ತು ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ವಿಷ್ಣು ಭಕ್ತಿ ಒಣಗುತ್ತಿರುವ ಪ್ರಕೃತಿಯ ಮಧ್ಯೆ ತುಳಸಿಯನ್ನು ಹಸಿರಾಗಿಡುವುದೇ ನಮ್ಮ ಜೀವನದಲ್ಲಿನ ಸಮೃದ್ಧಿಯ ಸಂಕೇತವಾಗಿದೆ. ಈ ಮಾಸದಲ್ಲಿ ಯಾರು ಕ್ರಮಬದ್ಧವಾಗಿ ತುಳಸಿ ಸೇವೆ ಮಾಡುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀನಾರಾಯಣರು ಶಾಶ್ವತವಾಗಿ ನೆಲೆಸುತ್ತಾರೆ ಎನ್ನುತ್ತದೆ ಪದ್ಮಪುರಾಣ. ಅನೇಕರು ಕೇಳಬಹುದು, ನಾವು ನಿತ್ಯವೂ ತುಳಸಿ ಪೂಜೆ ಮಾಡುತ್ತೇವಲ್ಲ, ಜ್ಯೇಷ್ಠ ಮಾಸದಲ್ಲೇ ತುಳಸಿ ಚಾಲೀಸವನ್ನು ಏಕೆ ವಿಶೇಷವಾಗಿ ಪಠಿಸಬೇಕು ಎಂದು. ಇದಕ್ಕೆ ಕಾರಣ ಜ್ಯೇಷ್ಠ ಮಾಸದಲ್ಲಿನ ಪರಿಸರ ಮತ್ತು ನಮ್ಮ ಮನಸ್ಥಿತಿ. ಈ ಮಾಸದಲ್ಲಿ ಮಾನಸಿಕ ಚಂಚಲತೆ, ಶಾರೀರಿಕ ಆಯಾಸ ಹೆಚ್ಚಿರುತ್ತದೆ. ಇಂತಹ ಸಮಯದಲ್ಲಿ ತುಳಸಿ ಚಾಲೀಸದ ಪ್ರತಿಯೊಂದು ಶ್ಲೋಕವು ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಕಂಪನಗಳನ್ನು ಸೃಷ್ಟಿಸುತ್ತದೆ. ತುಳಸಿ ಚಾಲೀಸವು ತುಳಸಿ ದೇವಿಯ ಮಹಿಮೆ, ಅವಳ ದಿವ್ಯ ಶಕ್ತಿ ಮತ್ತು ಅವಳು ಭಕ್ತರಿಗೆ ನೀಡುವ ವರಗಳ ಸಾರಾಂಶವಿದೆ. ಈ ಮಾಸದಲ್ಲಿ ಸೂರ್ಯನ ತಾಪದಂತೆ ನಮ್ಮ ಜಾತಕದಲ್ಲಿನ ದೋಷಗಳು ತಾಪವನ್ನು ನೀಡದಂತೆ ತಡೆಯಲು ತುಳಸಿ ಚಾಲೀಸ ಒಂದು ಕವಚದಂತೆ ಕೆಲಸ ಮಾಡುತ್ತದೆ. ಇದು ಕೇವಲ ಒಂದು ಸ್ತೋತ್ರವಲ್ಲ, ಇದು ಮನೆಯ ಆರ್ಥಿಕ, ಕೌಟುಂಬಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಪರಿಹರಿಸುವ ದಿವ್ಯ ಮಂತ್ರ ಶಕ್ತಿಯಾಗಿದೆ. ಜ್ಯೇಷ್ಠ ಮಾಸದಾದ್ಯಂತ ಪ್ರತಿದಿನ ಭಕ್ತಿಯಿಂದ ತುಳಸಿ ಚಾಲೀಸವನ್ನು ಪಠಿಸುವುದರಿಂದ 4 ಪ್ರಮುಖ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಯೋಜನಗಳನ್ನು ಕಾಣಬಹುದು. ಅವುಗಳನ್ನು ನಾವೀಗ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಆರ್ಥಿಕ ಪ್ರಯೋಜನಗಳು ಮತ್ತು ಬಡತನದ ನಾಶ. ಹಣಕಾಸಿನ ಬಿಕ್ಕಟ್ಟು, ಸಾಲದ ಬಾಧೆ ಅಥವಾ ವ್ಯಾಪಾರದಲ್ಲಿನ ನಷ್ಟದಿಂದ ನೀವು ಬಳಲುತ್ತಿದ್ದರೆ ಜ್ಯೇಷ್ಠ ಮಾಸದ 1 ತಿಂಗಳು ನಿರಂತರವಾಗಿ ತುಳಸಿ ಚಾಲೀಸವನ್ನು ಪಠಿಸಿ. ತುಳಸಿ ದೇವಿಯು ಮಹಾಲಕ್ಷ್ಮಿಯ ಇನ್ನೊಂದು ರೂಪ. ಜ್ಯೇಷ್ಠ ಮಾಸದಲ್ಲಿ ಅವಳನ್ನು ಆರಾಧಿಸುವುದರಿಂದ ಮನೆಯಲ್ಲಿನ ದಾರಿದ್ರ್ಯ ರೇಖೆಗಳು ಅಳಿದು ಹೋಗುತ್ತದೆ, ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ, ನಿಂತು ಹೋಗಿರುವ ಧನಾಗಮನದ ಹಾದಿಗಳು ಸುಗಮವಾಗುತ್ತವೆ, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲು ಆರಂಭವಾಗುತ್ತದೆ. ಎರಡನೆಯದಾಗಿ ಕೌಟುಂಬಿಕ ಶಾಂತಿ ಮತ್ತು ಸಾಮರಸ್ಯ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಮನೆಯಲ್ಲಿ ಕಲಹಗಳು, ಮನಸ್ತಾಪಗಳು ಏರ್ಪಡುತ್ತದೆ. ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಎಷ್ಟು ಹಣವಿದ್ದರೂ ವ್ಯರ್ಥ. ನಿಮ್ಮ ಮನೆಯನ್ನು ಕೌಟುಂಬಿಕ ಘರ್ಷಣೆಗಳು ಹೆಚ್ಚಾಗುತ್ತಿದ್ದರೆ ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡದ ಮುಂದೆ ಕುಳಿತು ತುಳಸಿ ಚಾಲೀಸ ಪಠಿಸಿ. ಇದರ ಪವಿತ್ರ ಧ್ವನಿ ತರಂಗಗಳು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಗೌರವವನ್ನು ಹೆಚ್ಚಿಸುತ್ತವೆ. ಮನೆಯ ವಾತಾವರಣವು ಶಾಂತಿಯುತವಾಗುತ್ತದೆ. ಮೂರನೆಯದಾಗಿ ನಕಾರಾತ್ಮಕ ಶಕ್ತಿಯ ನಾಶ ಮತ್ತು ವಾಸ್ತುದೋಷ ನಿವಾರಣೆ. ಕೆಲವೊಮ್ಮೆ ಮನೆಯಲ್ಲಿ ಅಕಾರಣವಾಗಿ ಭಯ, ನಿರಾಸೆ ಅಥವಾ ನಕಾರಾತ್ಮಕ ಭಾವನೆಗಳು ಮೂಡುತ್ತವೆ. ಇದಕ್ಕೆ ಮನೆಯಲ್ಲಿನ ವಾಸ್ತುದೋಷ ಅಥವಾ ಕೆಟ್ಟ ದೃಷ್ಟಿ ಕಾರಣವಾಗಿರಬಹುದು. ತುಳಸಿ ಗಿಡಕ್ಕೆ ನೈಸರ್ಗಿಕವಾಗಿ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ ಶಕ್ತಿ ಇದೆ. ಜ್ಯೇಷ್ಠ ಮಾಸದಲ್ಲಿ ತುಳಸಿ ಚಾಲೀಸವನ್ನು ಪಠಿಸುವುದರಿಂದ ಮನೆಯ ಸುತ್ತಮುತ್ತ ಸಕಾರಾತ್ಮಕ ಶಕ್ತಿಯ ವಲಯ ಸೃಷ್ಟಿಯಾಗುತ್ತದೆ. ವಾಸ್ತು ದೋಷದ ಪ್ರಭಾವ ಕಡಿಮೆಯಾಗಿ ದೇವತೆಗಳ ಅನುಗ್ರಹ ಲಭಿಸುತ್ತದೆ. ನಾಲ್ಕನೆಯದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅಭೂತಪೂರ್ಣ ಪ್ರಗತಿ. ನೀವು ಉದ್ಯೋಗದಲ್ಲಿದ್ದು ಪ್ರಮೋಷನ್ ಸಿಗದೇ ಇದ್ದರೆ, ಉದ್ಯೋಗದ ಹುಡುಕಾಟದಲ್ಲಿ ಇದ್ದರೆ ಅಥವಾ ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಸತತ ಅಡೆತಡೆಗಳು ಎದುರಾಗುತ್ತಿದ್ದರೆ ಈ ಮಾಸದ ತುಳಸಿ ಆರಾಧನೆ ನಿಮಗೆ ರಾಮಬಾಣ. ತುಳಸಿ ಚಾಲೀಸವನ್ನು ಪಠಿಸುವುದರಿಂದ
ಬುದ್ಧಿಶಕ್ತಿ, ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ವಿಜಯ ಸಿಗುತ್ತದೆ. ಅಡೆತಡೆಗಳು ನಿವಾರಣೆಯಾಗಿ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪಬಹುದು. 5ನೆಯದಾಗಿ, ಜ್ಯೇಷ್ಠ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡುವ ಸರಿಯಾದ ಕ್ರಮ ಮತ್ತು ನಿಯಮ. ಬಂಧುಗಳೇ, ಯಾವುದೇ ಪೂಜೆಯಾಗಲಿ ಅದನ್ನು ಶಾಸ್ತ್ರೋಕ್ತವಾಗಿ ಮತ್ತು ಸರಿಯಾದ ನಿಯಮದೊಂದಿಗೆ ಮಾಡಿದಾಗ ಮಾತ್ರ ಅದರ ಸಂಪೂರ್ಣ ಫಲ ಸಿಗುತ್ತದೆ. ಜ್ಯೇಷ್ಠ ಮಾಸದಲ್ಲಿ ಸೂರ್ಯನ ತಾಪ ಹೆಚ್ಚಿರುವುದರಿಂದ ನಾವು ತುಳಸಿ ಪೂಜೆಯಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಆ ನಿಯಮಗಳು ಯಾವುವು ಎಂದು ಈಗ ನೋಡೋಣ ಬನ್ನಿ. ಬೆಳಗ್ಗಿನ ಪೂಜೆ, ಜಲಾರ್ಪಣೆ. ಜ್ಯೇಷ್ಠ ಮಾಸದಲ್ಲಿ ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕೆ ಮುನ್ನ ಅಥವಾ ಮುಂಜಾನೆಯ ಅವಧಿಯಲ್ಲಿ ಬೇಗ ಎದ್ದು ಸ್ನಾನ ಮಾಡಬೇಕು. ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಒಂದು ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ತುಳಸಿ ಗಿಡದ ಬೇರಿಗೆ ಅರ್ಪಿಸಬೇಕು. ನೀರನ್ನು ಅರ್ಪಿಸುವಾಗ ಮನಸ್ಸಿನಲ್ಲಿ ವಿಷ್ಣು ಮತ್ತು ತುಳಸಿ ದೇವಿಯನ್ನು ಸ್ಮರಿಸಬೇಕು. ಸಂಜೆಯ ದೀಪಾರಾಧನೆ. ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ತುಳಸಿ ಗಿಡದ ಬಳಿ ತುಪ್ಪದ ಅಥವಾ ಸಾಸಿವೆ ಎಣ್ಣೆಯ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಡಬೇಕು. ದೀಪವನ್ನು ಹಚ್ಚಿದ ನಂತರ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಬೇಕು. ಚಾಲೀಸ ಪಠಣದ ಕ್ರಮ. ದೀಪವನ್ನು ಬೆಳಗಿಸಿದ ನಂತರ ತುಳಸಿ ಗಿಡದ ಮುಂದೆ ಒಂದು ಆಸನವನ್ನು ಹಾಕಿ ಅದರ ಮೇಲೆ ಕುಳಿತುಕೊಳ್ಳಿ. ನೇರವಾಗಿ ನೆಲದ ಮೇಲೆ ಕುಳಿತುಕೊಳ್ಳಬಾರದು. ನಂತರ ಪೂರ್ಣ ಭಕ್ತಿ ಮತ್ತು ಏಕಾಗ್ರತೆಯಿಂದ ತುಳಸಿ ಚಾಲೀಸವನ್ನು ಪಠಿಸಬೇಕು. ಚಾಲೀಸ ಪಠಣ ಮುಗಿದ ನಂತರ ತುಳಸಿ ದೇವಿಗೆ ಕರ್ಪೂರ ಅಥವಾ ದೀಪದ ಆರತಿಯನ್ನು ಬೆಳಗಬೇಕು. ವಿಶೇಷ ಕಾಳಜಿ. ಜ್ಯೇಷ್ಠ ಮಾಸದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಮತ್ತು ಪ್ರಖರವಾಗಿ ಬೀಳುವುದರಿಂದ ತುಳಸಿ ಗಿಡವು ಬೇಗನೆ ಒಣಗಿ ಹೋಗುವ ಸಾಧ್ಯತೆ ಇರುತ್ತದೆ. ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡ ಒಣಗಬಾರದು. ಆದ್ದರಿಂದ ಈ ಮಾಸದಲ್ಲಿ ದಿನಕ್ಕೆ 2 ಬಾರಿ ಬೆಳಿಗ್ಗೆ ಮತ್ತು ಸಂಜೆ ಗಿಡಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕುತ್ತೀರಿ. ಆದರೆ ನೆನಪಿಡಿ, ಭಾನುವಾರ ಮತ್ತು ಏಕಾದಶಿ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು ಮತ್ತು ತುಳಸಿ ಎಲೆಗಳನ್ನು ಕೀಳಬಾರದು. ನೆರಳಿನಲ್ಲಿ ಇಡಿ. ಆದಷ್ಟು ಸಾಧ್ಯವಾದರೆ ಬಿಸಿಲು ಹೆಚ್ಚಿರುವ ಮಧ್ಯಾಹ್ನದ ಸಮಯದಲ್ಲಿ ತುಳಸಿ ಗಿಡಕ್ಕೆ ಸಣ್ಣದೊಂದು ನೆರಳಿನ ವ್ಯವಸ್ಥೆ ಮಾಡುವುದು ಅತ್ಯಂತ ಶ್ರೇಷ್ಠವಾದ ಸೇವೆಯಾಗಿದೆ. ಇದು ಭಗವಾನ್ ವಿಷ್ಣುವನ್ನು ಅತ್ಯಂತ ಪ್ರಸನ್ನಗೊಳಿಸುತ್ತದೆ. 6ನೆಯದಾಗಿ, ಪಠಿಸಬೇಕಾದ ಪ್ರಮುಖ ತುಳಸಿ ಮಂತ್ರಗಳು. ತುಳಸಿ ಚಾಲೀಸದ ಜೊತೆಗೆ ಜ್ಯೇಷ್ಠ ಮಾಸದಲ್ಲಿ ನೀರನ್ನು ಅರ್ಪಿಸುವಾಗ ಅಥವಾ ದೀಪ ಹಚ್ಚುವಾಗ ಈ ಕೆಳಗಿನ ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಶುಭ ತರುತ್ತದೆ. ತುಳಸಿ ಪ್ರಣಾಮ ಮಂತ್ರ. ವೃಂದಾಯೈ ತುಳಸಿ ದೇವಿಯೈ ಪ್ರಿಯಾಯೈ ಕೇಶವಸ್ಯಶ್ಚ ವಿಷ್ಣು ಭಕ್ತಿ ಪ್ರದೇ ದೇವಿ ಸತ್ಯವತ್ಯೈ ನಮೋ ನಮಃ. ತುಳಸಿ ಸ್ತುತಿ ಮಂತ್ರ. ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾಧಿ ಹರೇ ದೇವಿ ತುಳಸಿ ತ್ವಾಂ ನಮಾಮ್ಯಹಂ. ಈ ಮಂತ್ರಗಳನ್ನು ದಿನಕ್ಕೆ ಕನಿಷ್ಠ 3 ಬಾರಿ ಅಥವಾ 6 ಬಾರಿ ಪಠಿಸುವುದರಿಂದ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ ಮತ್ತು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರ ಓಡುತ್ತವೆ. ನೋಡಿದ್ರಲ್ಲ ಬಂಧುಗಳೇ, ಜ್ಯೇಷ್ಠ ಮಾಸದಲ್ಲಿ ಮಾಡುವ ತುಳಸಿ ಪೂಜೆ ಎಷ್ಟು ಶಕ್ತಿಶಾಲಿಯಾಗಿದೆ ಎಂದು. ಪ್ರಕೃತಿ ಕಠಿಣವಾಗಿರುವಾಗ ನಾವು ತೋರುವ ಭಕ್ತಿಯೇ ನಿಜವಾದ ಭಕ್ತಿ. ಈ ಜ್ಯೇಷ್ಠ ಮಾಸದ ಪವಿತ್ರ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡವನ್ನು ಕೇವಲ ಒಂದು ಸಸ್ಯವಾಗಿ ನೋಡದೆ ಸಾಕ್ಷಾತ್ ಜಗನ್ಮಾತೆಯ ಸ್ವರೂಪವಾಗಿ ಕಂಡು ಸೇವೆ ಮಾಡಿ. ಪ್ರತಿದಿನ ನಿಯಮಿತವಾಗಿ ನೀರನ್ನು ಹಾಕಿ ಸಂಜೆ ದೀಪವನ್ನು ಬೆಳಗಿ ಭಕ್ತಿಯಿಂದ ತುಳಸಿ ಚಾಲೀಸವನ್ನು ಪಠಿಸಿ.
ನಿಮ್ಮ ಜೀವನದಲ್ಲಿರುವ ಎಲ್ಲ ಆರ್ಥಿಕ ಕಷ್ಟಗಳು, ಕೌಟುಂಬಿಕ ಕಲಹಗಳು ಮತ್ತು ವೃತ್ತಿ ಜೀವನದ ಅಡೆತಡೆಗಳು ದೂರವಾಗಿ ನಿಮ್ಮ ಮನೆ ಧನ ಧಾನ್ಯ ಮತ್ತು ನೆಮ್ಮದಿಯಿಂದ ತುಂಬಿ ತುಳುಕುತ್ತದೆ. ಭಗವಾನ್ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತೇವೆ. ನಿಮಗೆ ಈ ಮಾಹಿತಿ ಉಪಯುಕ್ತ ಎನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯುವ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಭಕ್ತಿಯನ್ನು. ಧನ್ಯವಾದಗಳು. ಶುಭ ಮಂಗಳಂ. ದೇವಿ ಸತ್ಯವತ್ಯೈ ನಮೋ ನಮಃ. ಮಹಾಪ್ರಸಾದ